ಕಾರಲ್ಲೇ ಹೊಡಿತಾ ಇದ್ದ ಮ್ಯಾಮ್ ನನ್ಗೆ. ನರ್ಕ ತೋರಿಸ್ಬಿಟ್ಟಿದ್ದಾರೆ ಮ್ಯಾಮ್ ಆ ಬರೋವರೆಗೆ ನನ್ಗೆ. ಅದಕ್ಕೆ ಮುಂಚೆನೂ ಚೆನ್ನಾಗಿ ಓದ್ತಿದ್ದ ಮ್ಯಾಮ್ ನನ್ಗೆ ಅವನು. ಈ ತರ ಎಲ್ಲ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಹೇಳಿ. ಬೇರೆಯವ್ರಿಗೆಲ್ಲ ಕಾಲ್ ಮಾಡ್ಬಿಟ್ಟು ಈ ತರ ಸತ್ತೋಗಿದ್ದಾಳೆ ಬಂದ್ ಎತ್ಕೊಂಡು ಹೋಗಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ ಪೆಟ್ರೋಲ್ ಹಾಕಿ ಅವಳನ್ನ ಹಿಂದೆ. ಮತ್ತೆ ನೀನ್ ಸರಿ ಇಲ್ಲ, ನೀನ್ ಕರೆಕ್ಟ್ ಆಗಿದ್ರೆ ನಾನೇನಕ್ಕೂ ಹಿಂಗೆಲ್ಲ ಮಾಡ್ತಿದ್ದೆ. ನಾನ್ ಸತ್ರು ಬದುಕಿದ್ರು ನಾನು ಇವನ್ ಜೊತೆನೆ ಸಾಯ್ತೀನಿ, ಇವನ್ ಜೊತೆನೆ ಬದುಕ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಹೊಡೆದ್ಬಿಟ್ಟಿದ್ದಾನೆ ಮ್ಯಾಮ್ ಅವನು. ಕತ್ತೆಲ್ಲ ಇಸ್ಕಿ ಫುಲ್ ಹಿಂಸೆ ಕೊಟ್ಟಿದ್ದಾನೆ ಮ್ಯಾಮ್ ಅವನು. ನೀವ್ ಯಾಕೆ ಹೋದ್ರಿ? ಬಲವಂತದಿಂದ ಮನೇಲಿ ಬಂದು ಹೇಳ್ಕೊಂಡು ಹೋದ ಮ್ಯಾಮ್ ಅವನು. ಹೇಳ್ಕೊಂಡು ಹೋಗಿ ಕಾರಲ್ಲೆಲ್ಲ ಫುಲ್ ಹೊಡೆದು ಅವನು ನನ್ಗೆ. ಮತ್ತೆ ನಮ್ ಚಿಕ್ಕಮ್ಮ ಮನೆಗ್ ಕರ್ಕೊಂಡು ಹೋಗಿ ಅಲ್ಲಿ ನನ್ ತಮ್ಮನ ಕೈಯಲ್ಲೆಲ್ಲ ಹೊಡ್ತಿರ್ತಾನೆ ಮ್ಯಾಮ್ ಅವನು. ನನ್ ತಮ್ಮನೂ ಹೊಡ್ದ ಮ್ಯಾಮ್ ನನ್ಗೆ. ನನ್ ತಮ್ಮನೂ ಹೊಡ್ದು ಇವನು ಹೊಡ್ದು ಎಲ್ಲ ಇವ್ನು ಹೊಡಿತಾರೆ ಎಲ್ಲ ನಿಂತ್ಕೊಂಡು ಹೊಡ್ತಿದ್ದಾರೆ ಮ್ಯಾಮ್. ಯಾರು ಅಡ್ಡ ಬರ್ಲಿಲ್ಲ ನನ್ಗೆ. ಇವ್ರು ಸಂತು, ನಾನು ಅವ್ರು ಸುಮ್ನೆ ಅವ್ರ ಹತ್ರ ಸುಳ್ಳು ಹೇಳ್ಬಿಟ್ಟು, ಇಲ್ಲ ಆಯ್ತು ನಾನ್ ನಿನ್ ಜೊತೆನೆ ಬರ್ತೀನಿ, ನನ್ ಸಂತು ಬೇಡ, ನಿನ್ ಜೊತೆನೆ ಬರ್ತೀನಿ, ಸ್ಟೇಷನ್ ಅಲ್ಲಿ ಬರ್ಕೊಟ್ಬಿಟ್ಟು ಬರ್ತೀನಿ ಬಾ ಅಂತ ಸುಳ್ಳು ಹೇಳ್ಬಿಟ್ಟು ನಾನ್ ಸ್ಟೇಷನ್ ಕರ್ಕೊಂಡು ಹೋದೆ ಮ್ಯಾಮ್. ನನ್ ಕಾರಿಂದ ಇಳಿಯಕ್ಕೂ ಸಹ ಬಿಡ್ಲಿಲ್ಲ ಮ್ಯಾಮ್ ಇವ್ರು. ಒಂದು ಫೋನ್ ಕೊಡ್ಲಿಲ್ಲ ನನ್ಗೆ, ಏನು ಇಲ್ಲ ಮ್ಯಾಮ್ ನನ್ಗೆ ಇವ್ರು. ಬಂತದಿಂದ ನಾನ್ ಫೋನ್ ಇಸ್ಕೊಂಡೆ ಮ್ಯಾಮ್. ಅವ್ರ ಕೊಡೋದೇ ಇಲ್ಲ ಅಂತಂದ್ರು. ಅವ್ರ ಮಾವನ್ ಮಗಳೇ, ಅವ್ರ ಮಂಜು ಅವ್ರ ಮಾವನ್ ಮಗಳು. ಅವ್ರ ಹತ್ರ ಬಲವಂತದಿಂದ ಫೋನ್ ಇಸ್ಕೊಂಡು ಫೋನ್ ಮಾಡಿ ಸಂತು ಫೋನ್ ಮಾಡಿ ಈ ತರ ಹೊಡಿತಾ ಇದಾರೆ ಬಡಿತಾ ಇದಾರೆ ಅಂತೆಲ್ಲ ಹೇಳ್ದೆ ಮ್ಯಾಮ್ ನಾನು. ಈಚೆಗಡೆ ಬಂದ್ಬಿಟ್ಟು ಕಾರಲ್ಲಿ ಕುತ್ಕೊಂಡು ಆಮೇಲೆ ಅವರು ಮತ್ತೆ ಅದೇ ನಂಬರ್ಗೆ ಮಹಿಳಾ ಸ್ಟೇಷನ್ ಇವರು ಅದಾರೋ ಸಂಘದವ್ರು ಕಾಲ್ ಮಾಡ್ಬಿಟ್ಟು ಹೇಳಿದ್ರು, ಏನಕ್ಕಮ್ಮ ಏನಕ್ಕೆ ಈ ತರ ಹೊಡಿತಾ ಇರೋದು ಅಂತ ಅಂದ್ಬಿಟ್ಟು ಅವ್ರು ಕಾಲ್ ಮಾಡಿ ಮಾತಾಡಿದ್ರು ಮ್ಯಾಮ್. ಆಮೇಲೆ ನಾನು ಬಿಲ್ಕುಲ್ ನಾನು ಸ್ಟ್ರೈಟ್ ಮನೆಗ್ ಹೋಗೋಣ ಬಾ ಅಂದ್ರೆ ಇಲ್ಲ ನಾನ್ ಬರಲ್ಲ, ನಾನ್ ಬರ್ಕೊಟ್ಬಿಟ್ಟೆ ನಾನ್ ಬರೋದು, ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಸಂತು ಮೇಲೆ ಬರುತ್ತೆ, ನಾನು ಅದು ಅವ್ರ ಮೇಲೆ ಬರಕ್ ನಾನ್ ಬಿಡಲ್ಲ, ನಾನ್ ಏನಿದ್ರು ಸ್ಟೇಷನ್ ಅಲ್ಲಿ ಬರ್ಕೊಡ್ತೀನಿ ನಡ್ರಿ, ಆಯ್ತು ನನ್ ಸಂತು ಬೇಡ ನನ್ಗೆ ಇವನೇ ಮಂಜುನೇ ಬೇಕು ಅಂತ ಸುಮ್ನೆ ಆತರ ಹೇಳ್ದೆ ಮ್ಯಾಮ್. ನಾನು ಬರ್ಕೊಡ್ತೀನಿ ನಡಿ ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡ್ ಹೋಗಿ ಆಮೇಲೆ ಸ್ಟೇಷನ್ ಅಲ್ಲಿ ಎಲ್ಲ ಹೇಳ್ದೆ ಮ್ಯಾಮ್. ನಾನು ಈ ತರ ಕರ್ಕೊಂಡ್ ಹೋಗಿ ಬಲವಂತದಿಂದ ಕರ್ಕೊಂಡ್ ಹೋಗಿ ನಾನು ಹೊಡೆದು ಹಿಂಸೆ ಕೊಟ್ಬಿಟ್ಟು ಈ ತರ ಇದ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟೆಲ್ಲ ಹೇಳಿದಕ್ಕೆ ಬೈದ್ರು ಮ್ಯಾಮ್. ಆ ಹುಡ್ಗಿ ಬರಲ್ಲ ಅಂದ್ರು ಕೂಡ ಯಾಕೆ ಬಲವಂತದಿಂದ ಕರ್ಕೊಂಡ್ ಹೋಗಿದ್ಯಾ ನೀನು, ಅದು ಆ ಹುಡ್ಗಿ ಹೊಡ್ದಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಏನು ಕೊಡಿಬೇಕು ನೀನು, ಆಮೇಲೆ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅಂದ್ರೆ ನೀನು ಹೋಗಿ ಒಳಗಡೆ ಕುತ್ಕೊಂತಿ. ಇಲ್ಲ ಸರ್ ನನ್ಗೆ ಮಕ್ಕಳು ಬೇಡ, ಏನು ಬೇಡ, ನನ್ ಕೈ ನೋಡ್ಕೊಳಕ್ ಆಗಲ್ಲ, ನನ್ ಕೈ ಸಾಕಕ್ ಆಗಲ್ಲ, ಮಕ್ಕಳು ಬೇಕಾದ್ರೆ ಇವಳೆ ಕರ್ಕೊಂಡ್ ಹೋಗ್ಬಿಡ್ಲಿ. ನಾನು ಅಲ್ಗೂ ಅಂದೆ ಮ್ಯಾಮ್, ಸರ್ ನನ್ ಚಿಕ್ಕ ಮಗುನ್ ಕಳಿಸ್ಕೊಡ್ಲಿ, ನಾನ್ ನೋಡ್ಕೊತೀನಿ, ನನ್ ದೊಡ್ಡ ಮಗುನ್ 3 ಜನ ಮಕ್ಕಳು ನನ್ ಕೈ ನೋಡ್ಕೊಳಕ್ ಆಗಲ್ಲ, ಅವ್ನ್ ಬೇಕಾದ್ರೆ ಒಂದ್ ಮಗು ನೋಡ್ಕೊಳ್ಳಿ, ನನ್ ಚಿಕ್ಕ ಮಗು ನಾನ್ ನೋಡ್ಕೊತೀನಿ ಅಂತ ಕೂಡ ಹೇಳ್ದೆ ಮ್ಯಾಮ್ ನಾನು. ಇಲ್ಲ ಸರ್ ಆಗಲ್ಲ, 3 ಜನ ಮಕ್ಕಳು ಇವಳೇ ನೋಡ್ಕೊಳ್ಳಿ, ನನ್ ಕೈ ನೋಡ್ಕೊಳಕ್ ಆಗಲ್ಲ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮಾತಾಡ್ದ ಮ್ಯಾಮ್ ಇವನು.